ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ಕೊಳ್ತಾ ಇದ್ದೀನಿ. ಸಮನ್ವಿಗೆ ಕ್ರಿಸ್ಮಸ್ ಹಾಲಿಡೇಸ್ ಶುರುವಾಗಿದೆ. ಸೊ ಆರಾಮಾಗಿ ಅನ್ಸುತ್ತೆ, ಅಷ್ಟೇನು ಅರ್ಜೆಂಟಲ್ಲಿ ಎದ್ದು ತಿಂಡಿ ರೆಡಿ ಮಾಡಬೇಕು ಅಂತೆಲ್ಲ ಇರಲ್ಲ. ಮಾಮೂಲಿ ಸ್ಕೂಲೆಲ್ಲ ಇರುತ್ತೆ ನೋಡಿ, ಆಗ ಬೆಳಗ್ಗೆ ಎದ್ದೇಳೋಕ್ಕೆ ಆಗಲ್ಲ. ಅಯ್ಯೋ ಹೇಳ್ಬೇಕಾ ಅಂತ ಅಂದ್ಕೊಂಡೇ ಹೇಳ್ತೀವಿ ಸುಮಾರು ಸಲ. ಆದರೆ ಈ ಥರ ರಜಾ ಇದ್ದಾಗ ಅಪ್ಪ ಇವಾಗೇನು ಬೇಗ ಹೇಳ್ಬೇಕಾಗಿಲ್ಲ, ಆರಾಮಾಗಿ ಹೇಳ್ಬೋದು ಅಂತ ಅಂದ್ಕೊಂಡು ಮಲ್ಕೊಳ್ತೀವಿ. ಆದರೆ ಆವಾಗ ಮಾಮೂಲಿ ದಿನಗಳಿಗಿಂತಲೂ ಅರ್ಧ ಗಂಟೆ ಬೇಗನೆ ಎಚ್ಚರ ಆಗೋಗುತ್ತೆ. ಬೇಕು ಅಂತ ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೂ ನಿದ್ದೆ ಹತ್ತೋದಿಲ್ಲ. ಅದು ಯಾಕೆ ಹಂಗಾಗತ್ತೋ ಗೊತ್ತೇ ಆಗೋದಿಲ್ಲ. ಸ್ಕೂಲಿದ್ದಾಗ ಮಾತ್ರ ಅಯ್ಯೋ ಇನ್ನೊಂದು ಸ್ವಲ್ಪ 5 ನಿಮಿಷ ಮಲ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ಆರಾಮಾಗಿ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನನಗೆ ತುಂಬ ಒಂದು ಪೀಸ್ಫುಲ್ ಆದ ಒಂದು ಕೆಲಸ. ಇದು ರಂಗೋಲಿ ಹಾಕೋದು ನಂಗೆ ಬಹಳ ಇಷ್ಟ. ಆ್ಯಂಡ್ ನಂಗೆ ಮನಸ್ಸಿಗೆ ಒಂಥರ ಸಂತೋಷ ಕೊಡುತ್ತಿದ್ದು. ಹೋಗ್ತಾ ಬರ್ತಾ ಈ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನನಗೆ ನಾನೇ ಒಂದು 100 ಸಲ ಹೇಳ್ಕೊಂಡು ಓಡಾಡಿರ್ತೀನಿ. ಹೊರಗೂ ಒಳಗೂ ಓಡಾಡಿದಾಗ ಒಂದು ಸೆಟ್ ಆಫ್ ಕೆಲಸಗಳಿರುತ್ತೆ. ಅದನ್ನು ಮಾಡೋಕ್ಕೆ ಯಾವ ಸಮಯ ಆದ್ರೂ ಯಾವ ಗಳಿಗೆ ಆದ್ರೂ ಬೇಜಾರೇ ಆಗಲ್ಲ. ಅದರಲ್ಲಿ ಈ ರಂಗೋಲಿ ಹಾಕೋದು ಒಂದು ನನಗೆ ಆಯಿತಾ. ಆ ಥರ ಸುಮಾರು ಕೆಲಸಗಳಿರುತ್ತೆ ನೋಡಿ. ನಾವು ಕೆಲವರಿಗೆ ಅಡುಗೆ ಮಾಡೋದಿರುತ್ತೆ, ಕೆಲವರಿಗೆ ಇನ್ನೇನೇನೋ ಇರುತ್ತೆ. ಅದರಲ್ಲಿ ನನಗೆ ಫಸ್ಟ್ ಪ್ರಯಾರಿಟಿ ಇದು ರಂಗೋಲಿ ಹಾಕೋದು ಬಹಳ ಇಷ್ಟ. ನನಗೆ ಯಾವ ಸಮಯದಲ್ಲಿ ಕೊಟ್ಟರು ಹಾಕ್ತೀನಿ. ಮತ್ತು ಈ ಮೆಹಂದಿ ಹಾಕೋದು ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಬೇಗ ಎದ್ದಿದ್ನಲ್ವ, ಸೊ ಹಾಗಾಗಿ ಆರಾಮಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಇಲ್ಲಿ ವಾಟರ್ಫಾಲ್ ಹತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ತುಂಬ ದಿನ ಆಗಿತ್ತು, ಸ್ವಲ್ಪ ಗಲೀಜಾದಾಗಿತ್ತು. ಹಾಗಾಗಿ ಅಲ್ಲೆಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೆ. ತುಂಬ ಜನ ಕೇಳ್ತೀರಲ್ವ, ನಿಮಗೆ ಒಬ್ಬರೇ ಮಾಡ್ತೀರಾ ಎಲ್ಲ ಕೆಲಸನೂ, ಹೌಸ್ ಹೆಲ್ಪ್ ಇಲ್ವಾ ಅಂತ. ಇದ್ದಾರೆ, ಆದರೆ ಅವರು ಎಲ್ಲ ಕೆಲಸನೂ ಮಾಡೋದಿಲ್ಲ ಅಲ್ವ. ನಾವು ಒಂದು ಸೆಟ್ ಆಫ್ ಎಷ್ಟು ಕೆಲಸ ಹೇಳಿರ್ತೀವೋ ಅಷ್ಟೇ ಮಾಡ್ತಾರೆ. ಎಕ್ಸ್ಟ್ರಾ ಹೇಳಿದ್ರೆ ಅವರು ಮಾಡಲ್ಲ. ಎಕ್ಸ್ಟ್ರಾ ಹೇಳೋಕ್ಕೆ ನಮಗೂ ಒಂಥರ ಆಗುತ್ತೆ. ಮತ್ತು ಮಧ್ಯೆ ರಜೆ ತಗೊಳ್ತಾರೆ. ಸೊ ಹಾಗಾಗಿ ಹೆಲ್ಪ್ ಮಾಡೋಕ್ಕೆ ಬರೋರು ಹೆಲ್ಪ್ ಮಾಡೋಕ್ಕಷ್ಟೇ ಇರ್ತಾರೆ. ಸೊ ಅವ್ರು ಬಂದಾಗ ಎಷ್ಟು ಮಾಡಿಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಮಾಡಿಕೊಂಡು ಮಿಕ್ಕಿದ್ದೆಲ್ಲ ನಮಗೆ ಸ್ಯಾಟಿಸ್ಫೈ ಆಗೋ ಲೆವೆಲ್ಗೆ ನಾವೇ ಮಾಡ್ಕೊಳ್ಬೇಕಾಗತ್ತೆ. ಸರಿ, ಗುಂಡಣ್ಣ ಹೇಳೋಕ್ಕೆ ಮುಂಚೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ, ಬೆಳಗಿನ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತು ತಿಂಡಿಗೆ ಪೂರಿ ಸಾಗು ಮಾಡೋಣ ಅಂತ ತುಂಬ ದಿನ ಆಯಿತು ಪೂರಿ ಸಾಗು ಮಾಡಿ. ಹಾಗಾಗಿ ಇವತ್ತು ಮಾಡ್ಕೊಂಬಿಡೋಣ ಅಂಥೇಳಿ ಮೊದಲು ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ರೆಸಿಪಿನ ಹಂಚ್ಕೊಳ್ತಾ ಇಲ್ಲ, ಬಿಕಾಸ್ ಪೂರಿ ಸಾಗು ಆಲ್ರೆಡಿ ಸಾಗು ರೆಸಿಪಿ ಮುಂಚೆನೇ ಒಂದ್ಸಲಿ ತೋರಿಸ್ಬಿಟ್ಟಿದ್ದೆ. ಹಾಗಾಗಿ ಬೇರೆ ಏನೂ ಒಂದು ಸ್ಪೆಷಲ್ಲಾಗಿ ಅಡುಗೆ ಅಂತ ನಾನು ಏನೂ ಮಾಡಿಲ್ಲ. ಹಾಗಾಗಿ ಯಾವುದೇ ರೆಸಿಪಿ ಹಂಚ್ಕೊಳ್ತಾ ಇಲ್ಲ. ಸುಮ್ಮನೆ ಹಾಗೆ ಒಂದು ನಾರ್ಮಲ್ ಕ್ಯಾಶುಯಲ್ ಆದ ಒಂದು ಡೈಲಿ ರೊಟೀನ್ ವ್ಲಾಗು. ನನ್ನಿಬ್ಬರು ಮಕ್ಕಳು ಎಷ್ಟು ಸಹಾಯ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋನಲ್ಲಿ ನೋಡೋರು ಅಂತೆ. ನಮ್ಮ ಗುಂಡಣ್ಣ ಹೇಗೆಲ್ಲ ಸಹಾಯ ಮಾಡ್ತಾನೆ. ಆಮೇಲೆ ನೀವು ಕೆಲಸ ಮಾಡ್ಬೇಕಾದ್ರೆ ಅವನ್ನ ಯಾರು ನೋಡ್ಕೊಳ್ತಾರೆ ಅಂತೆಲ್ಲ ಕೇಳ್ತಿದ್ರಲ್ವ. ಅವ್ನು ಮಲ್ಕೊಂಡಿದ್ದಾಗ ಮ್ಯಾಕ್ಸಿಮಮ್ ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅವ್ನು ಎದ್ದಿದ್ದಾಗ ಜೊತೆಗೆ ಈ ಥರ ಕಟ್ಟೆ ಮೇಲೆ ಎತ್ಕೊಂಡು ಬಂದು ಕೂರಿಸ್ಕೊಂಡು ಅವ್ನಿಗೇನಾದರೂ ಒಂದು ಆಟ ಆಡೋದಕ್ಕೆ ಕೊಟ್ಟು, ಇಲ್ಲ ಅಡುಗೆ ಮನೇಲಿ ಒಂದು ಮೂಲೆಯಲ್ಲಿ ಏನಾದರೂ ಅವ್ನಿಗೆ ಇಷ್ಟವಾಗಿರೋದು ಕೊಟ್ಟು ಆಟ ಆಡಿಸ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ನಮ್ಮ ಮನೆ ಪುಟ್ಟ ಸಾಹೇಬರು ಹೇಳೋಕ್ಕೆ ಮುಂಚೆ ಲೈಕ್ ತರಕಾರಿನೆಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನಷ್ಟು ಬೇಗ ಎದ್ದೇ ಬಿಟ್ಟ. ಸರಿ, ಬೇರೆ ಆಪ್ಷನ್ನೇ ಇಲ್ಲ. ಅವನು ಕರ್ಕೊಂಡು ಕಟ್ಟೆ ಮೇಲೆ ಕೂರಿಸ್ಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಅವನು ನೋಡಿ ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಾಯಿದ್ದಾನೆ ನನಗೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಮಕ್ಕಳನ್ನ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡಿಕೊಂಡು ಪ್ರತಿಯೊಂದು ಮಾಡೋದನ್ನ ತೋರಿಸ್ತಾ ಹೋಗ್ತಾಯಿದ್ರೆ ಅವ್ರಿಗೂ ಒಂದನೇದು ನಾವು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಲೈಫ್ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಪ್ರತಿಯೊಂದ್ರ ಬಗ್ಗೆನೂ ಒಂದು ಅರಿವಿರುತ್ತೆ. ಅವರು ಕಲ್ತ್ಕೊಳ್ತಾ ಹೋಗ್ತಾರೆ. ಏನಾದರೂ ಒಂದು ಮಾಡು ಅಂತ ಹೇಳಿದ್ರೆ ಮಕ್ಕಳು ಮಾಡೋದಿಲ್ಲ. ಅದೇ ನಾವು ಮಾಡೋದನ್ನ ನೋಡಿದಾಗ ಅವರು ಅದನ್ನೇ ಮಾಡಬೇಕು ಅಂತಂತಾರೆ. ಹಾಗಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಭೇದ ಇಲ್ಲದೆ ಎಲ್ಲ ಕೆಲಸನೂ ಎರಡು ಮಕ್ಳಿಗೂ, ಅಂದರೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಇಬ್ರಿಗೂ ಕಲಿಸ್ಬೇಕಾಗತ್ತೆ. ಹೆಣ್ಮಕ್ಳು ಮಾತ್ರ ಒಂದು ಸೆಟ್ ಆಫ್ ಕೆಲಸ ಮಾಡಬೇಕು, ಗಂಡು ಮಕ್ಕಳು ಇನ್ನೊಂದು ಸೆಟ್ ಆಫ್ ಕೆಲಸ ಮಾಡಬೇಕು ಅಂತ ನನಗಂತೂ ಆ ಥರ ಯಾವುದೇ ಥಾಟ್ಸ್ ಇಲ್ಲ. ಅದಿಟ್ಟು ಇಲ್ಲ ಇವು ಬಿಡಿಸ್ಬೇಕು. ತೊಕ್ಕಿ ಮಾಡೋಣ ನಾವು. ತೊಕ್ಕಿ ಮಾಡೋಣ. ಹಾಕು ಇದೆಲ್ಲ ಇದ್ರಲ್ಲಿ ಹಾಕು ಇದೆಲ್ಲ ಇದ್ರಲ್ಲಿ ಹಾಕು. ಹಾಕು ಜಾಣ ತರ. ಗುಡ್ ಬೈ. ಹಾಕು ಹಾಕು ಹಾಕು. ಓ ಸೋ ಕ್ಯೂಟ್. ಗುಡ್ ಬಾಯ್. ಇನ್ನೂ ಇದೆಯಲ್ಲ, ಹಾಕು. ಗುಡ್ ಬಾಯ್ ಹಾಕು. ಅಷ್ಟೇನಾ? ಕ್ಯಾರೆಟ್ ಸಾಕು, ಅಲ್ಲೇ ಇಡು. ಕ್ಯಾರೆಟ್ ಅಮ್ಮ ಬೀಳಿಸ್ತೀಯ? ಕ್ಯಾರೆಟ್ ಹಾಕ್ಬಿಡು ರಜಾ. ಅಲ್ಲಲ್ಲ ಚಿನ್ನಮ್ಮ. ಅಯ್ಯೋ ನಾ ಕೊಟ್ಟು ಹಂಗೆ ಎಸಿಬಾರ್ದಲ್ಲಿ ಹೊಡಿತೀನಿ ನಾನು ಹೆಸ್ತ್ರ.
ಅಲ್ಲೇ ಹಂಗೆ ಎಸಿಬಾರ್ದು ದುದ್ದಮ್ಮ, ಎಸಿಬಾರ್ದು ಕಂದಮ್ಮ, ಜಾಣ ಅಲ್ಲ ನೀನು. ನಾವು ಕೊಡ್ತೀನಿ, ತಗೋ 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 ತಗೋ. ನೋಡಿದ್ರ ನಮ್ಮ ಅನಿರುದ್ಧ ಪುಟಾಣಿ ಕೈಗಳಲ್ಲಿ ಎಷ್ಟು ಮುದ್ದಾಗಿ ಕೆಲಸ ಮಾಡ್ತಾನೆ ಅಂತ, ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾನೆ ಅಂತ. ಸಮನ್ವಿನೂ ಹೀಗೆ ಮಾಡ್ತಿದ್ದೆ, ಕಟ್ಟೆ ಮೇಲೆ ಕೂರಿಸ್ಕೊಂಡು ಅದು ಇದು ಅವಳು ಸೊಪ್ಪೆಲ್ಲ ತೊಳ್ಕೊಡೋಳು ನನಗೆ. ಒಂದೊಂದ್ಸಲಿ ಚೆನ್ನಾಗಿರುತ್ತೆ ನಮ್ಮ ಕಾಮ್ ಆಗಿದ್ದಾಗ, ಪೇಷನ್ಸ್ ಇದ್ದಾಗ, ಅರ್ಜೆಂಟ್ ಇಲ್ದಿದ್ದಾಗ ಈ ಥರ ಎಲ್ಲ ಆರಾಮಾಗಿ ಕೂರಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೋದು. ಆದರೆ ಅರ್ಜೆಂಟ್ ಇದ್ದಾಗ ಅದೇ ಟೈಮಲ್ಲಿ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಇಲ್ಲ ರಚ್ಚೆ ಹಿಡಿಯುತ್ತವೆ, ಇಲ್ಲ ಅದೇ ಮಾಡಬೇಕು ಅಂತ ಹಠ ಎಲ್ಲ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳೋದಿಲ್ಲ, ಗದರಿಸಿ ಹೇಳಿದ್ರು ಕೇಳೋದಿಲ್ಲ. ಸೊ ದಟ್ ಇಸ್ ಸ್ವಲ್ಪ ಚಾಲೆಂಜಿಂಗ್ ಸಿಚುಯೇಷನ್ ಥರ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ದೊಡ್ಡವರಾಗೋವರೆಗೂ ನಾವೇ ಎಲ್ಲದನ್ನೂ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪೇಷನ್ಸ್ ತೊಗೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಶುಭಣ್ಣ, ನೀವು ಅಡುಗೆ ಮಾಡ್ತಿದ್ದೀರಾ ಇವತ್ತು? ಹೌದಾ? ನೀನು ಇವತ್ತು ಅಡುಗೆ ಮಾಡ್ತಿರೋದು ಚಿನ್ನಮ್ಮ? ಹಾಂ, ನೀ ಅಡುಗೆ ಮಾಡ್ತಿದ್ಯಾ ಬಂಗಾರಿ? ಏನು ಮಾಡ್ತಿದ್ಯಾ? ಏ ಅಪ್ಪು, ಮಾತಾಡೆ. ಹಾಂ, ಕುಕ್ಕರ್ ಮುಚ್ಚೋಣ. ಸಾಕು 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 ಕಂದ. ಹಾಂ, ಸಾಕು ಜಾಣ, ಸಾಕು ಸಾಕಲ್ಲಿ, ಸಾಕು ಕೊಡಮ್ಮ ಜಾಣ. ನೋಡಿ ಇಲ್ಲೆಲ್ಲ ಹಾಕಿದ್ಯಾ, ಸಾಕು. ಹಾಂ, ಮುಚ್ಚಿಬಿಡೋಣ. ಹಾಂ ಹಾಂ, ಬಿಡು. ಥ್ಯಾಂಕ್ ಯು. ಸಾಕು, ಇದು ಇತ್ತು ಇತ್ತು ಇತ್ತು. 5 ನಿಮಿಷದಲ್ಲಿ ಮುಗಿಯೋ ಕೆಲಸನ 15 ನಿಮಿಷ ಮಾಡ್ದೆ ನಮ್ಮ ಗುಂಡಣ್ಣ. ಆದರೆ ಇಟ್ಸ್ ಓಕೆ, ಇವತ್ತೇನು ಅರ್ಜೆಂಟ್ ಇರಲಿಲ್ಲ. ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಇವತ್ತು ತರಕಾರಿ ಎಲ್ಲ ಕಟ್ ಮಾಡಿ ಸಾಗುಗೆಲ್ಲ ರೆಡಿ ಮಾಡಿದೆ. ಪಾಪ ಅಮ್ಮಂಗೆ ಡಿಸ್ಟರ್ಬ್ ಮಾಡಿಬಿಟ್ಟೆ ಅಂತ ಬೇಜಾರಾಗಿ ಹೆಲ್ಪ್ ಮಾಡಿಕೊಡೋಣ ಅಂತ ನಮ್ಮ ಸಾಹೇಬರು ಇಲ್ಲಿ ಕಿಚನ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ಗಲೀಜಾಗಿದೆ ಅಂತ ಎಷ್ಟು ಚೆನ್ನಾಗಿ ಒರೆಸ್ತಾ ನಿಂತಿದೆ. ಈ ಥರ ಆಗಾಗ ಕ್ಲೀನಿಂಗ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಇಲ್ಲಿ ಮಾಡ್ತಾನೆ, ಕೆಲವು ಸಲ ಆಚೆ ಹಾಲಲ್ಲಿ ಇದು ಟೀಪಾಯಿ ಮೇಲೆ ಮಾಡ್ತಾನೆ. ಅಲ್ಲಿ ಇಲ್ಲಿ ಅವ್ನಿಗೆಲ್ಲಿ ನೀಟ್ ಮಾಡಬೇಕು ಅಂತ ಅನಿಸುತ್ತೋ ಅಲ್ಲೆಲ್ಲ ಒರೆಸ್ತಾ ಇರ್ತಾನೆ. ನಾವು ಏನೇನು ಕೆಲಸ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಹೇಗೆ ತಿಂತೀವಿ, ಪ್ರತಿಯೊಂದನ್ನು ನೋಡ್ಕೊಂಡಿರುತ್ತಾರೆ ಮಕ್ಕಳುಗಳು. ಹಾಗೆ ರಿಪೀಟ್ ಮಾಡ್ತಾರೆ. ಸೊ ನಾವೆಷ್ಟು ಕಾಷಿಯಸ್ ಆಗಿರಬೇಕು ಅಂತಂದರೆ, ಏನೇ ತಪ್ಪು ಮಾಡಬೇಕಂದ್ರು ಅಥವಾ ಏನೇ ತಪ್ಪು ಮಾತಾಡಿದ್ರೂ ಭಯ ಆಗಿಬಿಡುತ್ತೆ. ಈಗೆಲ್ಲ ತುಂಬ ಕಾಷಿಯಸ್ ಆಗಿ ಮಾತಾಡೋದು ಅಷ್ಟೇ. ಸಮನ್ವಿ ಆಗಿರ್ಬೋದು, ಗುಂಡಣ್ಣ ಆಗಿರ್ಬೋದು, ಇಬ್ಬರು ಅಷ್ಟೇ. ನಾವು ಮಾತಾಡೋದು, ನಾವು ಹೇಗೆ ಬಿಹೇವ್ ಮಾಡ್ತೀವಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಸಮನ್ವಿಯಿಂದ ತುಂಬ ಕಲ್ತಿದ್ದೀನಿ. ಆ್ಯಕ್ಚುಲಿ ಮಕ್ಕಳು ಸ್ಕೂಲ್ಗೂ ಅಥವಾ ಮಕ್ಕಳು ಬೆಳೆಯೋಕ್ಕೆ ಶುರುವಾದಾಗ ಮತ್ತೆ ನಾವು ಬಾಲ್ಯದಿಂದ ಬೆಳೀತಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ನಮ್ಮ ಕ್ಯಾರೆಕ್ಟರ್ ಕರೆಕ್ಷನ್ ಎಲ್ಲವೂ ಆಗುತ್ತೆ. ಎಲ್ಲಿ ನಾವು ತಪ್ಪು ಮಾಡ್ತಿದ್ದೀವೋ ಕನ್ನಡಿ ಥರ ತೋರಿಸ್ಬಿಡ್ತಾರೆ ಅವ್ರ ಬಿಹೇವಿಯರಲ್ಲಾಗಿರ್ಬೋದು, ಅಥವಾ ಅವ್ರು ಅದನ್ನೇ ರಿಪೀಟ್ ಮಾಡಿದಾಗ ಅಯ್ಯೋ ಈ ಥರ ಮಾಡ್ತಿದ್ದೀವ ನಾವು ಅಂತ ನಮ್ಮ ಮೇಲೆ ನಮಗೆ ಒಂಥರ ಬೇಜಾರು ಬರೋ ಥರ ಆಗಿಬಿಡುತ್ತೆ. ಇಮ್ಮಿಡಿಯೇಟಾಗಿ ಅದನ್ನು ಕರೆಕ್ಷನ್ ಮಾಡ್ಕೊಂಬಿಡ್ತೀನಿ. ಅಯ್ಯೋ ಮಗು ಮನಸ್ಸಿಗೆ ಈ ಥರ ಹೋಗ್ತಿದೆಯಾ ಅಥವಾ ಈ ಥರ ಪೋಟ್ರ ಆಗ್ತಿದ್ದೀವ ನಾವು ಅಂತ ಕೆಲವು ಸಲ ಅನಿಸ್ಬಿಡುತ್ತೆ. ಎಲ್ಲದೂ ಮಕ್ಕಳ ಮನಸ್ಸಲ್ಲಿ ಉಳಿದಿರ ಇರಬಹುದು. ಕಾಲ ಕಳೆದಂಗೆ ಮರಿತಾ ಹೋಗ್ತಾರೆ, ಹೊಸದನ್ನ ಕಲಿತಾ ಹೋಗ್ತಾರೆ. ಅವ್ರ ಜೊತೆಗೆ ನಾವು ಹೊಸದನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. ಆದರೆ ಮಕ್ಕಳು ನಮಗೆ ಬೆಸ್ಟ್ ಟೀಚರ್ಸ್ ಅಂತ ಅನ್ನಿಸ್ತು ನನಗೆ. ಎಲ್ಲ ಹೇಳ್ತಾರಲ್ಲ, ತಾಯಿ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ. ಕರೆಕ್ಟ್ ಅದು. ಅದ್ರ ಜೊತೆಗೆ ಮಕ್ಕಳು ನಮಗೆ ಅಂದರೆ ತಂದೆ ತಾಯಿಯಂದ್ರಿಗೆ ಒಳ್ಳೆ ಪಾಠ ಕಲಿಸೋದಕ್ಕೆ, ಒಳ್ಳೆ ದಾರಿಲಿ ನಡ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಅವಕಾಶ ಕೊಡ್ತಾರೆ. ಒಳ್ಳೆ ಗುರುಗಳಿಗಾಗಿ, ಒಳ್ಳೆ ಮೆಂಟರ್ಸ್ ಆಗಿ ಕೂಡ ನಮ್ಮ ಜೊತೆ ಇರ್ತಾರೆ. ಮಕ್ಕಳು ಒಂಥರ ಇಂಡೈರೆಕ್ಟ್ ಮೆಂಟರ್ಸು. ನಮಗೆ ಏನು ಮಾಡ್ತೀವೋ ಮಾಡೋದಿಲ್ವೋ ಅನ್ನೋದನ್ನ ಇಂಡೈರೆಕ್ಟಾಗಿ ಅವ್ರು ಮಾಡೋ ಬಿಹೇವಿಯರಲ್ಲಿ ಅಥವಾ ಅವ್ರು ಆಡೋ ಮಾತಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ತೋರಿಸ್ಬಿಡ್ತಾರೆ, ಕನ್ನಡಿ ಥರ. ಸೊ ಅದು ನಮಗೆ ಒಳ್ಳೆಯ ಅವಕಾಶ. ಬುದ್ಧಿ ಇರೋರಾದರೆ ತಿದ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ಬೋದು, ಸುಮಾರು ಕಲಿತಾನೂ ಹೋಗ್ಬೋದು. ಸೊ ಮತ್ತಿಲ್ಲಿ ಪೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಸಾಗು ಆವಾಗಲೇ ರೆಡಿ ಆಗೋಯ್ತು. ಪೂರಿ ಮಾಡ್ತಾ ಇದ್ದೀನಿ. ಪೂರಿ ನಾನು ಯಾವಾಗ ಈ ಥರ ಕ್ಯಾಮ್ರಾ ಎಲ್ಲ ಹಿಡ್ದಿರ ಪೂರಿ ಎಲ್ಲ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬಿದಂಗೆ ಬರುತ್ತೆ. ಸರಿ ವಿಡಿಯೋನಲ್ಲಿ ತೋರಿಸೋಣ ಉಬ್ಬಿರೋ ಪೂರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಕ್ಯಾಮ್ರಾ ಇಟ್ಟಾಗ ಒಂದು ಪೂರಿನೂ ಉಬ್ಕೊಂಡು ಬರೋದೇ ಇಲ್ಲ. ಅಯ್ಯೋ ಹೋಗಂತ ಬೇಜಾರಾಗೋಯ್ತು. ಅಟೆಂಪ್ಟ್ ಮಾಡೋದೇ ಬಿಟ್ಬಿಟ್ಟೆ. ಪೂರಿ ನನಗೆ ಗರಿಗರಿಯಾಗಿದ್ದರೆ ಇಷ್ಟ ಆಗುತ್ತೆ. ಕೆಲವು ಸಲ ಕೆಲವ್ರು ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ಅಂತ. ನಾನೇನು ರವೆ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಹಾಗೇನೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಹೊತ್ತು ಬೇಯಿಸ್ಕೊಳ್ಬೇಕಷ್ಟೇ, ಆಗ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಬಟ್ ಮನೇಲಿರೋ ಎಲ್ಲರಿಗೂ, ಸಮನ್ವಿಗೆ, ಜಾನುಗೆಲ್ಲ ಸ್ವಲ್ಪ ಸಾಫ್ಟಾಗಿದ್ರೇ ಇಷ್ಟ ಆಗುತ್ತೆ.
ಮನೇಲಿ ಒಬ್ಬೊಬ್ರಿಗೂ ಒಂದೊಂಥರ ಲೈಕಿಂಗ್ಸ್ ಎಲ್ಲ, ಎಲ್ಲರೂ ಒಂದೇ ಮನೇಲಿ ಒಂದೇ ವಾತಾವರಣದಲ್ಲಿದ್ದರೂ ಇಷ್ಟ ಕಷ್ಟಗಳು ಬೇರೆ ಇರುತ್ತೆ. ಆಮೇಲೆ ಏನೇನು ಇಷ್ಟ ಆಗುತ್ತೆ, ಏನೇನು ನೋಡ್ತೀವಿ ಎಲ್ಲದೂ ಬೇರೆ ಬೇರೆ ಇರುತ್ತೆ. ಈಗ ಸಮನ್ವಿಗೆ ರಜಾ ಇರೋದ್ರಿಂದ ನಮಗೆ ಟಿ ವಿನಲ್ಲಿ ಬೇರೆ ಏನೂ ನೋಡೋಕ್ಕೆ ಸಿಗ್ತಾನೆ ಇಲ್ಲ, ಬರೀ ಕಾರ್ಟೂನ್ಗಳು ಇಲ್ಲ ಅವಳಿಗೆ ಇಷ್ಟವಾಗಿರೋ ಹಾಡುಗಳೇ ಓಡ್ತಾ ಇರುತ್ತೆ. ಸೊ ತಿಂಡಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಗಿರಲಿಲ್ಲ ಇವತ್ತು. ಆರಾಮಾಗಿ ಕೆಲಸಗಳನ್ನ ಮುಗಿಸಿ ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅಕ್ಕಿ ಖಾಲಿಯಾಗಿ ಹೋಗಿತ್ತು. ತೊಗೊಂಡು ಬಂದಿದ್ವಿ ಮೊನ್ನೆ ದಿನ ಮಾಲ್ಗೆಲ್ಲ ಹೋಗಿದ್ದಾಗ ಸಾಮಾನುಗಳು ತೊಗೊಂಡು ಬಂದು ಈಗ ಅಕ್ಕಿ ತುಂಬಿಸ್ತಾ ಇದ್ದೀನಿ. ಹಾಗೆ ದೇವ್ರಿಗೆ ಹೂವು ತಂದಿದ್ದೆ. ಹಾರ ಎಲ್ಲ ನನಗೆ ಮನೇಲಿ ಪೋಣಿಸೋದಕ್ಕೆ ಇಷ್ಟ, ದೇವ್ರುಗಳಿಗೆ ತೊಗೊಂಬಂದ್ಬಿಡ್ಬೋದು, ಈಸಿಯಾಗಿ ಸಿಗುತ್ತೆ ದೇವ್ರ ಫೋಟೋಗೆ ಹಾಕೋಕ್ಕೆ. ಆದರೆ ನಾವೇ ಕೈಯಾರ ಹೂ ಕಟ್ಟೋದು ಅಥವಾ ಹೂ ಪೋಣಿಸೋದು ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಈಗ ಚಳಿಗಾಲ ಆಗಿರೋದ್ರಿಂದ ಮನೇಲಿ ಕೂಡ ದಾಸವಾಳದ ಹೂವು ಸ್ವಲ್ಪ ಕಮ್ಮಿನೇ ಆಗೋಗಿದೆ, ಅಷ್ಟಾಗಿ ಬರೋದಿಲ್ಲ. ಹಾಗಾಗಿ ಹೊರಗಿಂದ ಕೊಂಡ್ಕೊಂಡು ಬಂದು ಅಟ್ಲೀಸ್ಟ್ ಪೋಣಿಸಾದ್ರೂ ಹಾಕೋಣ ಅಂತ ಹೇಳಿ ಇವತ್ತು ಹೂವೆಲ್ಲ ಹಾರ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ವಿಡಿಯೋ ಶುರುನಲ್ಲಿ ಹೇಳ್ತಾ ಇದ್ದೆ ಮಕ್ಳುಗಳಿಗೆ ಕೆಲಸ ಕಲಿಸ್ಬೇಕು ಅಂತ ಹೇಳಿ. ಎಲ್ಲ ಮಕ್ಳಿಗೂ, ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಂತ ಭೇದ ಭಾವ ಮಾಡ್ದಂಗೆ ಪ್ರತಿಯೊಂದು ಕೆಲಸನೂ ಕಲಿಸಿ ಆಯಿತಾ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಅಯ್ಯೋ ನಿನ್ನ ಪುಟ್ಟ ಮಗು ಕೆಲಸ ಮಾಡಬೇಡ ಅಂತ ದಯವಿಟ್ಟು ಹೇಳಿಬಿಡಿ. ಯಾಕಂತಂದರೆ ಅವರು ಇಂಟ್ರೆಸ್ಟ್ ತೋರಿಸ್ದಾಗ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡಿ. ಯಾಕೆ ಗೊತ್ತಾ, ಇನ್ನು ಮುಂದೆ ಎಲ್ಲ ತುಂಬ ಇಂಡಿಪೆಂಡೆಂಟ್ ಲೈಫ್ ಸ್ಟೈಲ್ ಇರುತ್ತೆ. ಈಗಲೇ ಸುಮಾರು ಜನ ಒಂಟೊಂಟಿಯಾಗಿ ಹಾಸ್ಟೆಲ್ಗಳಲ್ಲಿ ಅಥವಾ ವಿದೇಶಗಳಲ್ಲಿ ಹೋದಾಗ ಎಷ್ಟೋ ಮಕ್ಕಳು ಕಷ್ಟಪಡ್ತಿದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಅಡುಗೆ ಮಾಡ್ಕೊಳಕ್ಕೆ ಬರದೆ, ಕೆಲಸಗಳು ಮಾಡ್ಕೊಳಕ್ಕೆ ಬರದೆ, ಅಲ್ಲೆಲ್ಲ ಇಲ್ಲಿ ಥರ ಹೌಸ್ ಹೆಲ್ಪ್ ಸಿಗೋದಿಲ್ಲ. ಸಿಕ್ಕರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕೆಲಸ ಗೊತ್ತಿರೋದು ಒಳ್ಳೆಯದು. ಕೆಲಸ ಮಾಡೋದು ತಪ್ಪಲ್ಲ, ಅವಮಾನ ಅಲ್ಲ. ನಮ್ಮ ಕೆಲಸ, ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ಎಲ್ಲ ಪ್ರತಿಯೊಂದು ಕೆಲಸನೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಭೇದ ಭಾವ ಇಲ್ದಂಗೆ ಪ್ರತಿಯೊಂದು ಕೆಲಸನೂ ಎರಡೂ ಮಕ್ಕಳಿಗೆ ಕಲಿಸ್ಬೇಕು. ಮತ್ತೊಂದು ಮುಖ್ಯವಾದದ್ದು ಏನು ಅಂತಂದರೆ ಇಬ್ರಿಗೂ ಅಷ್ಟೇ, ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಒಬ್ರನ್ನೊಬ್ರನ್ನ ಮ್ಯೂಚುವಲ್ ರೆಸ್ಪೆಕ್ಟ್ ಹೇಗೆ ಕೊಡಬೇಕು, ಗಂಡು ಮಕ್ಕಳಾಗಿದ್ದರೆ ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ಬೇಕು. ಹೋಗೆಲೆ ಬಾರೆಲೆ ಅಂತೆಲ್ಲ ಗಂಡು ಮಕ್ಕಳು ಮಾತಾಡೋಂಗಿಲ್ಲ, ಹೆಣ್ಮಕ್ಳು ಹೋಗಲು ಬಾರಲು ಅಂತ ಮಾತಾಡೋ ಹಾಗಿಲ್ಲ. ಮೊದಲನೇದು ಇಟ್ ಡಸಂಟ್ ಸೌಂಡ್ ಗುಡ್. ಇನ್ನೊಂದು ಇಬ್ರಿಗೂ ರೆಸ್ಪೆಕ್ಟ್ ಇರಬೇಕು. ಆ ರೆಸ್ಪೆಕ್ಟ್ ಯಾವಾಗ ಕೊಡೋದಿಲ್ಲ, ನಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ಅಥವಾ ನಮ್ಮ ಅಪ್ಬ್ರಿಂಗಿಂಗ್ ಏನು ಅನ್ನೋದು ತೋರಿಸ್ಬಿಡುತ್ತೆ. ಏನೇ ಆದರೂ ನಾವು ಮಕ್ಳಿಗೆ ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅವರು ಓದಲಿ ಬಿಡಲಿ ನನಗಷ್ಟು ಬಾದರ್ ಆಗೋದಿಲ್ಲ. ಆದರೆ ಒಳ್ಳೆ ಸಂಸ್ಕಾರವಂತರಾಗಿ ಕಲ್ಚರ್ ಇರಬೇಕು ಮಕ್ಕಳಿಗೆ. ಯಾವಾಗ ಮಕ್ಕಳಲ್ಲಿ ಸಂಸ್ಕಾರ ಇರಲ್ಲ, ಅವ್ರು ಎಷ್ಟೇ ಓದಿದ್ರೇನು, ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರೇನು ಅದು ಉಪಯೋಗಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ಬಿಹೇವಿಯರೇ ಸರಿ ಇಲ್ಲ, ನಿಮ್ಮ ಅಪ್ಬ್ರಿಂಗಿಂಗ್ ಸರಿ ಇಲ್ಲ, ನೀವು ಜನನ ಟ್ರೀಟ್ ಮಾಡೋ ವಿಧಾನ ಸರಿ ಇಲ್ಲ ಅಂದಾಗ ಸೊ ನಿಮ್ಮ ಹತ್ರ ಏನಿದ್ರೂ ವೇಸ್ಟ್ ಅನ್ನೋದು ನನ್ನ ಭಾವನೆ. ಏನಾದರೂ ಮಾಡಲಿ ಜೀವನದಲ್ಲಿ, ಏನಾದರೂ ಸಾಧಿಸಲಿ ಅಥವಾ ಅವ್ರಿಗೆ ಇಷ್ಟ ಬಂದಿದ್ದು ಕೆಲಸ ಮಾಡಲಿ, ಏನೇ ಮಾಡಿದ್ರೂ ಸಂಸ್ಕಾರವಂತರಾಗಿರಬೇಕು. ಹ್ಯುಮ್ಯಾನಿಟಿ ಬಿಟ್ಟು ಯಾವತ್ತೂ ಬದುಕಬಾರ್ದು. ಪ್ರಪಂಚದಲ್ಲಿ ಅಥವಾ ಇಡೀ ಜಗತ್ತಿಗೆ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕೋದು ಅಷ್ಟೇ ಉದ್ದೇಶ ಆಗಿರಬೇಕು. ಹಾಗಾಗಿ ಬರೀ ಓದು 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 ಅಥವಾ ಬರೀ ಯಾವುದೋ ಒಂದು ಆ್ಯಕ್ಟಿವಿಟೀಸ್ಗೆ ಹಾಕಿ ಅದು ಮಾಡು, ಕಾಂಪಿಟೇಷನಿಗೆ ಮಕ್ಕಳನ್ನ ಪ್ರಿಪೇರ್ ಮಾಡಬೇಡಿ. ಲೈಫ್ ಅನ್ನೋದು ಕಾಂಪಿಟೇಷನ್ ಖಂಡಿತ ಅಲ್ಲ. ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡೋಕ್ಕೆ ನಾವು ಈ ಭೂಮಿ ಮೇಲೆ ಬಂದಿಲ್ಲ. ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಈ ಭೂಮಿ ಮೇಲೆ ಹುಟ್ಟಿರೋದು. ನಾವು ಹುಟ್ಟಿರೋದಕ್ಕೆ ಪ್ರತಿಯೊಬ್ಬರ ಜನ್ಮಕ್ಕೂ ಒಂದು ಪರ್ಪಸ್ ಅಂತ ಇರುತ್ತೆ. ಅದನ್ನು ಕಂಡು ಹಿಡ್ಕೊಂಡು ನಮ್ಮ ಪ್ರತಿದಿನ ನಮಗೆ ನಾವೇ ನೆನ್ನೆಗಿಂತ ಇವತ್ತು ಎಷ್ಟು ಬೆಟರ್ ಆಗಿದ್ದೀವಿ ಅಂತ ಅರ್ಥಕೊಂಡು ಬಾಳೋದಷ್ಟೇ ನಮ್ಮ ಜೀವನದ ಉದ್ದೇಶ. ಅದು ಬಿಟ್ಬಿಟ್ಟು ಇವತ್ತು ಈ ಕಾಂಪಿಟೇಷನ್ ಇದೆ ಅದಕ್ಕೆ ಮಗುನ ಪ್ರಿಪೇರ್ ಮಾಡಬೇಕು, ಅದು ಇದಿದೆ ಅಂತ ತುಂಬ ಕಾಂಪಿಟೇಷನ್ ಮಾಡಿ ಮಗು ಖಂಡಿತವಾಗ್ಲೂ ಸ್ಟ್ರೆಸ್ ಮಾಡಲೇಬಾರ್ದು. ನಮ್ಮ ಅಂದರೆ ಪೇರೆಂಟ್ಸ್ಗಳಾದ ನಮ್ಮ ಒಣ ಪ್ರತಿಷ್ಠೆಗಾಗಿರಬಹುದು ಅಥವಾ ಸೋಷಿಯಲ್ ಸ್ಟೇಟಸ್ ಅಥವಾ ಎಲ್ಲರ ಮುಂದೆ ನಮ್ಮ ಮಗು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ಗರ್ವ ಅಥವಾ ಒಂದು ಪ್ರೌಡ್ ಫೀಲಿಂಗಾಗಿ ಮಕ್ಕಳನ್ನ ಹಿಂಸೆ ಮಾಡಬಾರ್ದು ಅನ್ನೋದು ಅಷ್ಟೇ ನನ್ನ ಭಾವನೆ. ಅವರಿಗೆ ಸ್ವತಃ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಖಂಡಿತವಾಗ್ಲೂ ಮಾಡಿ, ಇನ್ನಷ್ಟು ಪ್ರೋತ್ಸಾಹ ಕೊಡಿ, ಓಕೆ. ಆದರೆ ನಮಗೋಸ್ಕರ ಮಕ್ಕಳನ್ನ ಹಿಂಸೆ ಮಾಡಿ ಅದಕ್ಕೆ ಹೋಗು, ಆ ಕ್ಲಾಸ್ಗೆ ಹೋಗು, ಇದನ್ನು ಮಾಡು, ಕಾಂಪಿಟೇಷನ್ಗಾಗಿ ಮಕ್ಕಳನ್ನ ಬೆಳೆಸಬೇಡಿ. ಕಲಿಯೋದಕ್ಕಾಗಿ ಮಕ್ಕಳನ್ನ ಯಾವುದಕ್ಕಾದರೂ ಸೇರಿಸಿ ಕಲೀಲಿ ಅವರು. ಆದರೆ ಕಾಂಪಿಟೇಷನ್ಗಾಗಿ ಕಲಿಯೋದು ಬೇಡ, ಕಲಿಯೋಕ್ಕೋಸ್ಕರ ತಮಗೋಸ್ಕರ ಕಲೀಲಿ ಅನ್ನೋದಷ್ಟೇ. ಕಲಿಕೆಯಲ್ಲಿ ಖುಷಿನ ಕಾಣಬೇಕಷ್ಟೇ. ಮಕ್ಕಳು ಏನೇ ಕಲಿತರು ಏನೇ ಮಾಡಿದ್ರು ಅವ್ರು ಅದರಲ್ಲಿ ಖುಷಿಯಾಗಿದ್ದಾರೆ, ಅವರು ಅದನ್ನು ಖುಷಿ ಕಲಿತಿದ್ದಾರೆ, ಅವ್ರಿಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ನೋಡಿ ನಾವು ಏನನ್ನಾದರೂ ಮಾಡಬೇಕಾಗತ್ತೆ. ಫೈನಲಿ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವಾ? ಸೊ ಅವ್ರು ಖುಷಿಯಾಗಿ ಏನು ಮಾಡ್ತಾರೋ ಅದನ್ನು ಮಾಡೋಕ್ಕೆ ಬಿಟ್ಬಿಡೋಣ. ಯಾವುದರಲ್ಲಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೋ ಹಾಗೇ ಇರಲಿ. ಸೊ ಸಮನ್ವಿ ಇಲ್ಲಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟದನ್ನ ಒರೆಸಿ ನನಗೆ ಸಹಾಯ ಮಾಡ್ತಿದ್ದಾಳೆ.
ಎಲ್ಲಿ ಹೋಗ್ತಿದ್ಯಾ ಅಪ್ಪಣ್ಣ? ಓಹೋ ಅಲ್ಲಿ ಕುತ್ಕೋಬೇಕು ಸಾರು. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.